ಮತ್ತೆ ಶುಕ್ರವಾರ. ನಾರಾಯಣಂ ಗುಣೈ ಸರ್ವೈರ್ಜೀರ್ಣಂ ದೋಷವರ್ಜಿತಂ ಜ್ಞೇಯಂ ಗಮ್ಯಂ ಗುರುಂ ಶಾಪಿ ನತ್ವಾ ಪ್ರಾರ್ಥ ಉಚ್ಯತೆ. ಯಾವುದಾಯ್ತು ಈಗ? ನಾಲ್ಕು ಸ್ಟಾರ್ಟಿಂಗ್. ಸೂಕ್ಷ್ಮ ಅಂತೂ ತದರ್ಹ ಸೂಕ್ಷ್ಮವಾದ ಪ್ರಕೃತಿ ಅಂತ ಹೇಳ್ತಾರೆ. ನಿಜ, ಪ್ರಕೃತಿ ಭಾರಿ ಸೂಕ್ಷ್ಮ ಅಂಬೋದು ಬ್ರಹ್ಮಾದಿಗಳ ದೃಷ್ಟಿಯಿಂದನೂ ಸರಿಯೇ. ಅದಕ್ಕಿಂತ ಸೂಕ್ಷ್ಮ ಯಾರು? ಪರಮಾತ್ಮನಾದ್ದರಿಂದ ಸೂಕ್ಷ್ಮ ಮಾತ್ರಕ್ಕೆ ಪ್ರಕೃತಿ ಅಂತ ತಿಳ್ಕೊಳಕ್ಕೆ ಹೋಗಬೇಡ. ಪರಮಾತ್ಮನೇ ಅತ್ಯಂತ ಸೂಕ್ಷ್ಮನಾದವನು. ಎತ್ತತ್ ಸೂಕ್ಷ್ಮಂ ಪರಮಂ ವೇದಿತವ್ಯಂ ನಿತ್ಯಂ ಪದಂ ವೈಷ್ಣವಂ ಹ್ಯಾಮನಂತಿ. ಅದಕ್ಕಿಂತ ಸೂಕ್ಷ್ಮವಾದ ಪದಾರ್ಥ ಇಲ್ಲ. ದೇವರು ಚೇತನ, ಪರಮಚೇತನ ಹೇಗೋ ಉಳಿದವರು ಸೂಕ್ಷ್ಮ. ಎಲ್ಲ ದೇವತೆಗಳು ಸೂಕ್ಷ್ಮರೇ, ತಾರತಮ್ಯ ಇದೆ ಆ ಪ್ರಕಾರ. ಗೊತ್ತಾಯ್ತಾ? ವೈರಸ್ಸು ಸೂಕ್ಷ್ಮ, ಬ್ಯಾಕ್ಟೀರಿಯಾನು ಸೂಕ್ಷ್ಮ, ಆದರೆ ವೈರಸ್ಸು ಇನ್ನೂ ಸೂಕ್ಷ್ಮವಾದ. ಓಂ ಯದಲೋಕ ಎತ್ತಲ್ಲೋಕ ಎತ್ತಲ್ಲೋಕಾವಿದರ್ಲೋಕಸಾರಂ ವಿಂದತ್ತೇತತ್ ಕವಯೋ ಯೋಗನಿಷ್ಠಾ ಇತಿ ಪಿಪ್ಪಲಾದ ಶಾಖಾಯ. ಇದನ್ನೆಲ್ಲ ಪರಮ, ಅದಕ್ಕೆ ಸೂಕ್ಷ್ಮ ತಿಳ್ಕೊಳ್ಳಿ, ಸೂಕ್ಷ್ಮ ತಿಳ್ಕೊಳ್ಳಿ ಅಂದರೆ ಪರಮ ಸೂಕ್ಷ್ಮ ತಿಳ್ಕೊಳ್ಳಿ ಅಂತ ಅರ್ಥ. ಪರಮ ಸೂಕ್ಷ್ಮ ಯಾರು? ನಾರಾಯಣನೇ. ಮುಖ್ಯೇಚ ವಿದ್ಯಮಾನೇ ನಾಮುಖ್ಯಂ ಯುಕ್ತಂ. ಮುಖ್ಯಾರ್ಥ ಕೊಡ್ತಿರ್ಬೇಕಾದ್ರೆ ಸೂಕ್ಷ್ಮಕ್ಕೆ ಅತಿ ಮುಖ್ಯ ಸೂಕ್ಷ್ಮ ಅಂತಲೇ ಅರ್ಥ. ಅದಕ್ಕೆ ನೀವು ಸೆಕೆಂಡ್ರಿ ಮೀನಿಂಗ್ ತೊಗೊಳಕ್ಕೆ ಹೋಗ್ಬಾರ್ದು ಅಂತ. ಯಾವುದು ಹಾಲು ಅಂದರೆ ಹಾಲೇನೆ. ಬಾಧಕ ಬಂದಾಗ ಅದು ಕಾಯಿ ಹಾಲು ಅಂತ ಕರಿಬೇಕು ಹೊರತು ಅದರ್ವೈಸ್ ಯಾವ ಹಾಲದು? ಹಾಲು, ಹಸುವಿನ ಹಾಲು, ದೇಶಿ ಹಸುವಿನ ಹಾಲು ಎಲ್ಲ ಸೇರಿಸಿ ಅಂಡರ್ಸ್ಟುಡ್. ಇವತ್ತು ಎಲ್ಲ ತೆಗೆದು ಹಾಕಿ ಹೋಗ್ಬೇಕಷ್ಟೆ. ಆ ಬಣ್ಣ ಮಾತ್ರ ಅರ್ಥ ಇರುತ್ತೆ. ತದಧೀನತ್ವಾದ ಅರ್ಥವತ್ತು. ಯಾತಕ್ಕೆ ಉಪಯೋಗಿಸ್ತಾರೆ? ಅಧೀನವಾಗಿರೋ ಪದಾರ್ಥನ ಅದು ಯಾವ ಥರ ಹೆಸರಲ್ಲಿ ಕರೆದು ಬಿಡ್ತಾರೆ. ಸಾರು ಅಂತ ಕರೀತಾರೆ. ಅವನು ಸಾರ ಪಾಪ, ಸಾರು ಅವನ ಕೈಲಿರೋ ಸಾರು ಅಂತ ಕರೆ. ಅವ್ನು ಏನೋ ತಂದೆ ಹೋಗುವಾಗಣ್ಣೆಲ್ಲ ಅಂತ ಬಿಡ್ತಾರೆ. ಅವ್ನು ಬೇಕಾಗಿರೋ ಸಾರು ವ್ಯಕ್ತಿ ಅಲ್ಲ, ಹಿಡ್ಕೊಂಡವನು ಕರೀತಾರೆ. ಈಗ ಅದಕ್ಕೇನೆ ಯದತಿ ಅವನೇ ಸಾರು ಅಂದರೆ ನೋಡ್ತಾನೆ. ಅವನ ಹೆಸರು ಹೇಳಿದ್ರೆ ನೋಡಲ್ಲ, ಸಾರು ಅಂತ ನೋಡ್ಬೇಕು ಅವನಿಗೆ. ಆ ಮಟ್ಟಿಗೆ ಸಾರು, ಆಗಿನ ಪುಟ್ಟಿಗೆ ಸಾರು ಅಷ್ಟೇ. ಆಮೇಲೆ ಹುಡಿತಂದ ಹುಡಿ ಆಗ್ಬಿಡ್ತಾರೆ ಅವರು. ಮತ್ತು ಆಮೇಲೆ ಏನೂ ಇಲ್ಲ, ಪಡಿಸಿ ಆಮೇಲೆ ಏನಿಲ್ಲ ಇಲ್ಲ. ಆ ರೀತಿ ನಾವು ಹೆಸರುಗಳು ಬರೋದು ಆ ರೀತಿ. ತದಧೀನತ್ವಾಚ ಅವ್ಯಕ್ತಾದೀನಾಂ ತಸ್ಯೈವ ಅತ್ಯತ್ವ ಪರಾವರತ್ವಾದಿಕಂ ಅರ್ಥವತೆ. ಯದಧೀನೋ ಗುಣೋ ಯಸ್ಯ ತದ್ಗುಣಿ ಸೋಭಿಧೀಯತೆ ಯಥಾ ಜೀವತ್ಕರಾತ್ಮೇತಿ ಯಥಾ ರಾಜಾಜೈ ಇತ್ಯಪಿ. ನಿನ್ನೆ ಓದಿದ್ದೇವೆ ಇತಿನ ಸ್ಕಾನ್ ಇತಿ. ಆ ರೀತಿ ಆಚಾರ ಹೇಳ್ತಾ ಅದಕ್ಕೆಲ್ಲ ಅರ್ಥ ಕೂಡ ಹೇಳಿದಾಗ, ತತ್ವಮಸಿ ಅದಕ್ಕೆಲ್ಲ ಅರ್ಥನೂ ಹೇಳಿದಾಗ. ಅನ್ಯಸ್ಯ ನವಾಚ್ಯತ್ವಂ ಯುಜ್ಯತೆ. ಅನ್ಯಸ್ಯ ನವಾಚ್ಯತ್ವಂ ಯುಜ್ಯತೆ. ಉಳಿದಕ್ಕೆ ಈ ಮುಖ್ಯಾತಲ್ಲಿ ವಾಕ್ಯತ್ವ, ಜ್ಞೇಯತ್ವ, ವಾಚ್ಯತ್ವ ಅಂದರೆ ಏನು ಅಂದರೆ ಜ್ಞೇಯತ್ವ. ಜ್ಞೇಯತ್ವ ಅಂದ್ರೇನು? ಜಿಜ್ಞಾಸ್ಯತ್ವ. ಜಿಜ್ಞಾಸ್ಯತ್ವ ಬ್ರಹ್ಮ ಹೇಗೆ ಜಿಜ್ಞಾಸ್ಯನಾಗಿದ್ದಾನೋ ಅಂಥ ಜಿಜ್ಞಾಸ್ಯತ್ವ ಬೇರೆ ಯಾರಿಗೂ ಇಲ್ಲ. ಯಾಕೆ? ಅಲ್ಟಿಮೇಟ್. ಅನ್ಯಸ್ಯ ನ ವಾಚ್ಯತ್ವಂ ಯುಜ್ಯತೆ. ಓಂ ವದತೀತಿ ಚೇನ್ನ ಪ್ರಾಜ್ಞೋ ಹಿ ಮಹತಃ ಪರಂ ಧ್ರುವಂ ನಿಚಾಯತಂ ಮೃತ್ಯು ಮುಖಾತ್ ಪ್ರಮುಚ್ಯತೆ ಇತಿ ಜ್ಞೇಯತ್ವಂ ವದತೀತಿ ಚೇನ್ನ ಪ್ರಾಜ್ಞ ಪರಮಾತ್ಮ ಹಿ ತತ್ರೋಚ್ಯತೆ. ಇಲ್ಲ ತೋರಿಸ್ತೀನಿ ಅಂತನೋ. ಎಲ್ಲಿ ತೋರಿಸ್ತಾನೆ ಈಗ? ಮಹತಃ ಪರಂ ಧ್ರುವಂ ನಿಚಾಯ್ಯ. ಮಹತ್ತತ್ವಕ್ಕಿಂತ ದೊಡ್ಡದಿದೆ, ಅದು ನೋಡಿದ್ರೆ ಮುಕ್ತಿ ಆಗುತ್ತೆ ಅಂತ ಹೇಳಿಬಿಟ್ರು. ಮಹತ್ವದ ದೊಡ್ಡದು ಯಾವುದು? ಅವ್ಯಕ್ತ. ಅದೇ ಸೂಕ್ಷ್ಮತಾನೆ ನೋಡಿದ್ರೆ ವಾಚ್ಯತ್ವ ಬಂತಲ್ಲ ಅಂತ ಕೇಳಿದರೆ, ಇಲ್ಲಿ ಮಹತ್ ಶಬ್ದಕ್ಕೆ ಆ ಅರ್ಥ ಅಲ್ಲ. ಮಹತಃ ಪರಂ ಅಂತ ಹೇಳಿದರೆ ಈ ಮಹತ್ತತ್ವದ ಪರ ಅಂತ ಅರ್ಥ ಅಲ್ಲ. ಯಾವುದಿದು? ವಿಷ್ಣು ಅಂತಲೇ ಅರ್ಥ. ನೋಡಿ, ಅರ್ಥ ಬಂದು ಪ್ರಾಜ್ಞ ಪರಮಾತ್ಮ ಹಿ ತತ್ರ ಉಚ್ಯತೆ. ಮಹತ್ ಶಬ್ದಕ್ಕೆ ಏನಂತ ಅರ್ಥ? ಇಲ್ಲಿ ಪರಮಾತ್ಮ ಅಂತ ಅರ್ಥನೇ ಹೊರತು ಈ ಅರ್ಥ ಅಲ್ಲ. ವಿಷ್ಣು ಅಣೋರಣೀಯಾನ್ ಮಹತೋ ಮಹೀಯಾನ್. ಏನು ತಿಳ್ಕೊಂಡಿದ್ದು ನೀನೀಗ? ಏನು ತಿಳ್ಕೊಂಡು? ಮಹತಃ ಪರ ಅಂದರೆ ಮಹತ್ತತ್ವ, ಅದಕ್ಕಿಂತ ಬೇರೆ ಅರ್ಥ ಮಾಡಿಕೊಂಡು ಆ ರೀತಿ ಹೇಳಿಲ್ಲ. ಇದನ್ನು ಅಣೋರಣೀಯಾನ್ ಮಹತೋ ಮಹೀಯಾನ್ ಹೇಳಿದ್ದಾರೆ. ಈ ಮಹತ್ವ ಬೇರೆ, ದೊಡ್ಡಕ್ಕಿಂತ ದೊಡ್ಡದು ಅಷ್ಟೇ. ದೊಡ್ಡದು ಅಂದರೆ ಅವ್ಯಕ್ತ, ಅದಕ್ಕೆ ದೊಡ್ಡವನು. ಇಲ್ಲಿ ಮಹತ್ವ ಅವ್ಯಕ್ತ ಅಂತಾನೆ ಅರ್ಥ. ಅವ್ಯಕ್ತ ಭಾರಿ ದೊಡ್ಡದು, ಮಹತ್ತತ್ವಕ್ಕಿಂತ ದೊಡ್ಡದು. ಮತ್ತು ಕೆಳಗಿನ ತತ್ವಕ್ಕೆ ಏನು ಹೆಸರಿತ್ತು? ಮೇಲಿನ ತತ್ವಕ್ಕೆ ಹೆಸರು ಆಟೋಮೆಟಿಕಲ್. ಗೊತ್ತಾಯ್ತಲ್ಲ? ಆಟೋಮೆಟಿಕಲ್. ಪ್ರಕೃತಿ ಮಹತ್ ಹೌದು, ಆದರೆ ಇವರು ಮಹತ್ ಹೌದು. ಇಲ್ಲಿ ಮಹತಃ ಪರಂ ಅಂದರೆ ಮಹತ್ ಶಬ್ದ ಪ್ರಕೃತಿ ಅಂತ ಅರ್ಥ ಮಾಡಬೇಕೆ ಹೊರತು ಏನು ಮಾಡಬಾರ್ದು? ಮಹತ್ತತ್ವ ಅಂತ ಮಾಡಬಾರ್ದು. ಅದಕ್ಕೆ ಮಹತೋ ಮಹಿಯಾನ್ ಅಂದರೆ ಮಹತ್ತತ್ವಕ್ಕಿಂತ ದೊಡ್ಡದು ಅಂತ ಅರ್ಥ ಅಲ್ಲ. ಮಹತ್ಗಿಂತ ದೊಡ್ಡದಾಗಿರ್ತಕ್ಕಂಥ ಅವ್ಯಕ್ತತ್ವಕ್ಕಿಂತ ದೊಡ್ಡದು ಅಂತ ಅರ್ಥ. ಬೇರೆ ಕಡೆ ಬಂದಾಗ ಮಹತಃ ಪರಂ ಅವ್ಯಕ್ತಂ, ಅಲ್ಲಿ ಬಂದಾಗ ಅರ್ಥ ಮಾಡ್ಕೋಬಾರ್ದು ಅಂಥೇಳಿ. ಯಾಕೆ ಎಲ್ಲ ಅರ್ಥ ಮಾಡ್ತೀರಿ? ವೆರಿ ಸಿಂಪಲ್ ಪ್ರಕಾರ ಕಾಂಟೆಕ್ಸ್ಟ್ ನೋಡಿ ಅಂತ ಹೇಳ್ತಾರೆ.
ಭಾರಿ ದೊಡ್ಡವರು ಅಂತ ಹೇಳಿದಾಗ ಅಲ್ಲಿ ಯಾರೋ ದೊಡ್ಡವರು ಇಟ್ಕೋಬಾರ್ದು ಮುಂದೆ, ಹೈಯೆಸ್ಟ್ ಅಂತ ಅರ್ಥ ಭಾರಿ ದೊಡ್ಡವರು. ಇವರಿಗಿಂತವ್ರು ಭಾರಿ ದೊಡ್ಡವನು ಅಂತ ಹೇಳಿಬಿಟ್ಟಾಗ ಚಿಕ್ಕವನಾಗ್ತಾನೆ. ಬರೀ ಭಾರಿ ದೊಡ್ಡದು ಅಂತ ಹೇಳಿಬಿಟ್ಟು ಹೈಯೆಸ್ಟ್ ತಗೋಬೇಕಾಗ ಅದಕ್ಕೆ ಪ್ರಕರಣ ನೋಡಬೇಕು. ಯಾವ ಪ್ರಕರಣದ ಹೇಳಿ ತಂದೆ ಮಗನಿನ ಬೈದ, ವಿಷ ತಿನ್ನು ಅಂದ, ಕೋರ್ಟ್ ಕೇಸ್ ಆಯಿತು. ಮಗನಿಗೆ ವಿಷ ತಿನ್ನು ಅಂತ ಹೇಳಿದ್ದಾನೆ, ಅರೆಸ್ಟ್ ಮಾಡಿ ಅಂತೇಳಿ ಎಲ್ಲ ವಿಚಾರ ಮಾಡಿದರು. ಆಮೇಲೆ ಕೇಸ್ ತೆಗೆದಾಗ ಡಿಸ್ಮಿಸ್ ಮಾಡಿಬಿಟ್ರು. ಯಾತಕ್ಕೆ ಅಂದರೆ ಹೇಳಿದ್ದು ಯಾರಿಗೆ? ಮಗನಿಗೆ. ತಂದೆ ಯಾವ ಪ್ರಕರಣದಲ್ಲಿ ಹೇಳಿದ ಅಂತ ಪ್ರಶ್ನೆ ಬಂತು. ಎಲ್ಲ ಮಾಡಬಾರ್ದನ್ನು ಮಾಡ್ತಾ ಇದ್ದಾನೆ, ಅದು ವಿಷ ತಿಂದ್ಬಿಡು ಹೋಗು ಅಂತ. ಅವ ಏನು ಹೇಳ್ತಾನೆ, ಮತ್ತೆ ನಮ್ಮ ಮಗನಿಗೆ ಅಡ್ವೈಸ್ ಮಾಡಿರೋದ್ರಿಂದ ಇದಕ್ಕೆ ಡಿಸ್ಮಿಸ್ ಬಿಡ್ತಾರೆ. ಪ್ರಕರಣ ಎಕ್ಸ್ಪ್ಲೈನ್ ದಿ ಫಾಲೋಯಿಂಗ್ ವಿತ್ ದಿ ರೆಫರೆನ್ಸ್ ಟು ದಿ ಕಾಂಟೆಕ್ಸ್ಟ್. ಅದು ಅಲ್ಲಿರೋದೇ ಒಂದು ಪದ ಇರ್ತದೆ, ಗೊತ್ತಾಯ್ತಾ? ಬಟ್ ಹಿಂದೆ ಮುಂದೆ ನೋಡಿದಾಗ ಅರ್ಥ ಬೇರೆ ಆಗಿಬಿಡುತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಏನು ಮಾಡಕ್ಕೆ ಹೊರಟಿವ್ರು, ಹಿಂದೆ ಮುಂದೆ ಎಲ್ಲ ಬಿಟ್ಬಿಟ್ರು. ಶ್ವೇತಕೇತು ಬಂದ, ನಮಸ್ಕಾರ ಮಾಡದೆ ನಿಂತ್ಕೊಂಡ. ತತ್ವಮಸಿ ಅಂತ ಇವರು ಹೇಳಿದರು, ನೋಡಿದ್ರಾ? ಐಕ್ಯ ಹೇಳಿದರು. ಅಲ್ಲ, ಅವನು ಅಹಂಕಾರದಿಂದ ಬಂದಿದ್ದಾನೆ. ಅವನಿಗೆ ಅಹಂಕಾರ ಹೋಗ್ಬೇಕಾದ್ರೆ ಏನು ಮಾಡಬೇಕು? ಅವನು ಕಡಿಮೆ ಅಂತ ಹೇಳಿದರೆ ಹೋಗುತ್ತೋ, ಅಹಂಕಾರ ಹೆಚ್ಚು ಅಂತ ಹೇಳಿದರೆ ಹೋಗುತ್ತೋ? ಅದು ಪ್ರಕರಣ ಯಾರು ಅಪ್ಲೈ ಮಾಡಲೇ ಇಲ್ಲ. ಅದು ಎಲ್ಲ ತೋರಿಸ್ತಾ, ವಿಮರ್ಶೆ ಮಾಡಬೇಕು, ತತ್ವನಿರ್ಣಯ ಇದೆಲ್ಲ ತೋರಿಸ್ತಾ ಪ್ರಕರಣ ನೋಡಿ ಅವ್ನು ಬಂದವನಂಥವನು ಏನಾಗಿದೆ ಅದಕ್ಕೆ ಸರಿಯಾಗಿ ತಿಳ್ಕೊ ಅಂತ ಹೇಳೋದಕ್ಕೋಸ್ಕರ ಆ ದೇವ್ರು ಹಾಗಿದ್ದಾರೆ, ನೀನು ದೇವರಿದ್ದಾಗಿದ್ದೀಯಾ, ಏನು ಮಾತಾಡ್ತೀಯಲ್ಲ ಅಂತ ಹೇಳಿದರೆ ಅದು ಅಹಂಕಾರ ತಪ್ಪಾಯಿತು ಅಂತ ಒಪ್ಪಿಕೊಂಡು. ಪ್ರಕರಣ ಉಪಸಂಹಾರ, ಮುಂದೆ ನಾನೇ ದೇವರಂತ ಉಪಾಸನೆ ಮಾಡಲಿಲ್ಲ ಅಂತ ತಪ್ಪು ಒಪ್ಕೊಂಡ್ಬಿಟ್ಟ. ಅಲ್ಲಿ ಮುಗಿದ ಕತೆ. ಹಿಂದೂ ಮುಂದೆ ನೋಡದೆ ಅರ್ಥ ಮಾಡಿದ್ರೆ ಹೀಗಾಗುತ್ತೆ. ಅದಕ್ಕೆ ಅರ್ಥ ಮಾಡ್ಬೇಕಾದ್ರೆ ಉಪಕ್ರಮ ಉಪಸಂಹಾರ ಇತ್ಯಾದಿ ಏನು, ಅದಕ್ಕೆ ಕೋರ್ಟವ್ರು ಏನು ಮಾಡ್ತಾರೆ, ಫಸ್ಟ್ ಈಗ ಎಲ್ಲ ಡಾಕ್ಯುಮೆಂಟ್ಸ್ ಹಾಕ್ಬೇಕು, ಹೇಗೆ ಶುರುವಾಯಿತು ಏನು ಎಲ್ಲ ನೋಡ್ಬಿಟ್ಟು ನೀಟಾಗಿ ಹಾಕ್ಬಿಟ್ಟು ಆಗ ತೀರ್ಮಾನ ಮಾಡ್ತಾರೆ. ಎಲ್ಲೋ ಅಲ್ಲಿ ಬುದ್ಧಿಕತೆ ಆಗಲ್ಲ ಮಾಡೋಕ್ಕೆ ಹೋಗೋದಿಲ್ಲ. ಆ ರೀತಿ ಮಾಡಿದರೆ ಅದು ತಪ್ಪು ಆಗುತ್ತೆ. ಓಂ ಪ್ರಕರಣ ಆಯ್ತು, ಓಂ ಈ ಪ್ರಕರಣವನ್ನು ಅಪ್ಲೈ ಮಾಡಿಕೊಂಡಾಗ ಎಲ್ಲರೂ ಸಮಸ್ಯೆ ನಿಮಗೆ ಬರೋದೇ ಇಲ್ಲ. ಅದಕ್ಕೊಂದು ಮಾತು ಬರುತ್ತೆ ಉಪನಿಷತ್ತು ಹೇಳಬೇಕಾದ್ರೆ, ಯಾರು ದೇವರನ್ನು ಬೇರೆ ಅಂತ ತಿಳ್ಕೊಂಡು ಹೋಗ್ತಾರೆ, ನಾನೇ ಬೇರೆ ದೇವರೇ ಬೇರೆ ತಿಳ್ತಾರಲ್ಲ, ಅವ್ರು ಹಾಳಾಗಿ ಹೋಗ್ತಾರೆ ಅಂತ ಹೇಳ್ತಾರೆ. ಅದಕ್ಕೊಂದು ಉಪನಿಷತ್ತಿನ ವಾಕ್ಯ ಅದು. ದೇವರನ್ನು ನಮಗಿಂತ ಬೇರೆ ಅಂತ ಯಾರು ಉಪಾಸನೆ ಮಾಡ್ತಾರೆ ಅವ್ರು ಹಾಳಾಗಿ ಹೋಗ್ತಾರೆ. ನೋಡಿದರೆ ಅದು ಬಂದಿದೆ ಚಾಂದೋಗ್ಯದಲ್ಲೇ ಬರುತ್ತೆ. ನಮಗೇನು ಅನಿಸುತ್ತೆ ಆಗ ನೋಡಿದ್ರೆ ಅದ್ವೈತ ಕರೆಕ್ಟ್ ಇದೆ ಅನಿಸುತ್ತೆ. ಹಾಗಲ್ಲ, ಇಲ್ಲಿ ಅರ್ಥನೇ ಬೇರೆ ಇಲ್ಲಿರೋದು. ಪ್ರಕರಣ ಹೇಳ್ತಾರೆ ಈಗ ದೇವರು ಬೇರೆ ನಾನು ಬೇರೆ, ದೇವ್ರು ನಮಗೆ ಸಂಬಂಧ ಇಲ್ಲ ಅಂತ ಯಾರು ನೋಡ್ತಾರೆ ಅವ್ರು ತಪ್ಪಿತಸ್ತು. ಅವ್ರ ಸಂಬಂಧನೇ ಇಲ್ಲ ರೀ, ಗೊತ್ತಾಯ್ತಾ? ಹಾಗೆ ಹೇಳೋ ಹಕ್ಕಿಲ್ಲ. ದೇವ್ರ ಬಿಂಬ ಆತ, ಸಂಬಂಧ ಹೇಗೆ ಹೇಳಕ್ಕೆ ಬರುತ್ತೆ? ಐಕ್ಯ ಅಂತ ಅರ್ಥಲ್ಲಿ ಹೇಳಿಲ್ಲ ಅದನ್ನ, ಗೊತ್ತಾಯ್ತು? ಎಷ್ಟೋ ಸರ್ತಿ ಒಬ್ಬರು ಕಂಡ್ರೆ ಆಗಲ್ಲ. ಅನ್ಫಾರ್ಚುನೇಟ್ಲಿ ಒಂದೇ ಟ್ರಾವೆಲರ್ ಹೋಗ್ಬಿಟ್ಟಿದ್ದಾರೆ ಊರಿಗೆ, ಹೋದಾಗ ಒಂದೇ ಬಸ್ಸಲ್ಲಿ ಹೋಗ್ಬಿಟ್ಟಿದ್ದಾರೆ. ಏನು ಮಾಡ್ಬೇಕು ಅವನೀಗ? ನಮ್ಮವನು ಅಂತ ಕರಿಬೇಕು ಅವನೀಗ. ನಮ್ಮವ್ರು ಇನ್ನೂ ಬಂದಿಲ್ಲ ಅಂತ ಹೇಳ್ಬೇಕು. ಅವ್ನು ಬಿಟ್ಟು ಹೋಗ್ಬಿಟ್ರೆ ಮತ್ತೆ ವಾಪಸ್ ಹೋಗ್ಬೇಕಾಗ್ತದೆ. ಅವ್ನು ಬಂದಿಲ್ಲ ನಿಲ್ಲಿಸ್ರಿ ಅಂತ ಹೇಳ್ತಾರೆ. ಕಾಣದೆ ಹೋದ್ರು ಕೂಡ ಆ ಮಟ್ಟಿಗೆ ಏನವನೀಗ ನಮ್ಮವನು, ಬೇರೆ ಅಂತ ಹೇಳೋದಿಲ್ಲ. ನಮ್ಮವನು ಎಂಬುದು ಆ ಅರ್ಥದಲ್ಲಿ ನಾವೆಲ್ಲ ಏನು ತಿಳ್ಕೊಂಡಿದ್ದೀವಿ ಈಗ? ದೇವರೆಲ್ಲ ಸ್ವಾಮಿಗಳು ಅಂಥವ್ರಿಗೆ ಹೊರತು ನಮ್ಮ ಪಂಡಿತರಿಗೆ ಹೊರತು ಉಳುವರಿಗೆ ಅಲ್ಲೇ ಅಲ್ಲ. ನಾವು ದೇವ್ರ ಪೂಜೆ ಮಾಡೋದಿಲ್ಲಪ್ಪ, ನಿಮ್ಮಂತೆ ಏನು ಸಮಸ್ಯೆ ಇಲ್ಲ ನಮಗೆ, ನಮ್ಮಲ್ಲಿ ದೇವರು ಕೂಡ ಇಲ್ಲ, ನಿಶ್ಚಿಂತೆ ಅಂತ ಹೇಳ್ಬಿಡ್ತಾರಲ್ಲ, ಓಕೆ ಅಂತ ಹೇಳ್ತಾರೆ ಯಾರು. ಅದೇ ದಂಡನೆಯೀಗ ಹೇಳಕ್ಕೆ ಬರೋದಿಲ್ಲ. ಉದಾಹರಣೆಗೆ ಯಾವುದೋ ಅಮೆರಿಕದ ಕಾನೂನು ಮಾಡಿದ್ರಪ್ಪ, ನಮಗೆ ಸಂಬಂಧ ಇಲ್ಲ. ಅದು ನಮ್ಮ ದೇಶದ ಕಾನೂನು ಆದರೆ ಸಂಬಂಧ ಹೇಳಕ್ಕೆ ಬರೋದಿಲ್ಲ, ಅವನು ಮೂರ್ಖನಾಗ್ತಾನೆ ಅಂತ. ಅದು ಈ ಅರ್ಥ ಬಿಟ್ಬಿಟ್ರೆ ಕಾಂಟೆಕ್ಸ್ಟ್ ನೋಡಲಿಲ್ಲ ಅವರು, ಬಾಯಿ ಬಂದ ಅರ್ಥ ಮಾಡಬೇಕು. ಅದು ಯಾವುದೇ ಮಾತಿಗೆ ಸಣ್ಣ ಪುಟ್ಟ ವಾಕ್ಯಕ್ಕೇನೆ ಕಾಂಟೆಕ್ಸ್ಟ್ ನೋಡ್ತಾರೆ. ವೇದ ವಾಕ್ಯಕ್ಕೆ ನೋಡದೆ ಹೋದ್ರೆ ಏನು ಮಾಡಬೇಕು? ಹೈಯೆಸ್ಟ್ ತಾನೇ ಅದು ನೋಡಬೇಕು. ಅದಕ್ಕೆ ನಾಳೆ ಅದನ್ನು ಒಂದು ಪ್ರಕರಣ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರೀಯತಾಂ ಕಮಲ.